ಈಗಲೂ ಕೂಡ ಸಾಯಿ ಲೇಔಟ್ನಲ್ಲಿ ಸಂಕಷ್ಟ ಅಂತಕ್ಕಂಥದ್ದು ಮುಗಿತಾ ಇಲ್ಲ. ಅವ್ರು ಹೇಳ್ತಾರೆ ನಮ್ಮ ಕಷ್ಟ ಯಾರಿಗೂ ಬೇಡ ಸ್ವಾಮಿ ಅಂತಂದ್ಬಿಟ್ಟು. ನಿಜ, ಅವರವರ ಕಷ್ಟ ಅವ್ರಿಗೆ ಗೊತ್ತು. ಒಂದು ಕಡೆ ಮನೆ ಮುಳುಗಿದೆ, ಮನೆಯಲ್ಲಿ ವಾಸ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾವ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಕನಿಷ್ಠ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಮನೆ ಮುಳುಗಿದೆ, ಮನೆಯಲ್ಲಿ ಬಾಣಂತಿ ಇರಿದ್ದಾರೆ, ಏನು ಮಾಡೋದಕ್ಕಾಗದ ಪರಿಸ್ಥಿತಿ ಅಂತ ಆ ಸಾಯಿ ಲೇಔಟ್ನ ಜನ ಪಬ್ಲಿಕ್ ಟಿವಿ ಬಳಿ ಅಳಲನ್ನು ತೋಡ್ಕೊಂಡಿದ್ದಾರೆ ಪಾಪ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಮಳೆ ಏನೋ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಆಗಾಗ್ಗೆ ಮಳೆ ಎಂಟ್ರಿ ಕೊಡ್ತಾನೇ ಇದೆ. ಸೊ ಸದ್ಯಕ್ಕೆ ಸಾಯಿ ಲೇಔಟ್ನ ಪರಿಸ್ಥಿತಿ, ಅಲ್ಲಿನ ಜನರ ಸ್ಥಿತಿಗತಿಗಳು ಹೇಗೆ, ಏನು ಸರ್ಕಾರ ಈ ಕ್ಷಣದಲ್ಲಿ ಏನು ಮಾಡಬಹುದು ಇವರಿಗೆ? ಅರವಿಂದ, ಸಾಯಿ ಲೇಔಟ್ನ ಸ್ಥಿತಿ ಹಿಂದೆ ನಿನ್ನೆ ಮೊನ್ನೆ ಎಲ್ಲ ಹೇಗಿತ್ತು, ಇವತ್ತು ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಇಡೀ ಲೇಔಟ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ಕಂಪ್ಲೀಟ್ ಜಲಾವೃತ ಆಗಿದೆ. ಮಳೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಬಿಟ್ಟು ಬರ್ತಾ ಇರುವಂಥ ಕಾರಣಕ್ಕಾಗಿಯೇ ಮತ್ತಷ್ಟು ನೀರು ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಸರ್ಕಾರ ಅಥವಾ BBMP ಗ್ರೇಟರ್ ಬೆಂಗಳೂರು ಮಾಡಬೇಕಿರುವಂಥ ಅತಿ ಮುಖ್ಯವಾದಂಥ ಕೆಲಸ ಅಂದರೆ, ಈ ಭಾಗದಲ್ಲಿ ಇನ್ನೂ ಕೂಡ ಅನೇಕರು ಮನೆಗಳನ್ನು ಬಿಟ್ಟು ಹೋಗಿಲ್ಲ, ಅವ್ರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಿದೆ. ಅನೇಕರು ಹೇಳ್ತಾ ಇದ್ರು, ನಮ್ಗೆ ಇನ್ನೂ ಕೂಡ ನೀರನ್ನು ಕೂಡ ಕೊಡುವಂಥ ವ್ಯವಸ್ಥೆಗಳಾಗಿಲ್ಲ, 9 ಗಂಟೆ ಆಗಿದೆ, ಇನ್ನೂ ಟೀ ಕಾಫಿ ತಿಂಡಿ ಯಾವುದೂ ಕೂಡ ನಮಗೆ ಸಿಗ್ತಾ ಇಲ್ಲ, ಮನೆಯಿಂದ ಆಚೆ ಬರೋದಕ್ಕೆ ನಾವು ಆಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸುಮಾರು ಜನರನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿದೆ. ಅನೇಕರು ಇಲ್ಲಿಂದ ಹೋಗೋದಕ್ಕೆ ಮನಸ್ಸನ್ನು ಮಾಡಿಲ್ಲ. ಇನ್ನೂ ಕೂಡ ಅನೇಕ ನಿವಾಸಿಗಳು ತಮ್ಮ ಮನೆಯಲ್ಲಿ, ಅಂದರೆ ಫಸ್ಟ್ ಫ್ಲೋರಲ್ಲಿ ಇರುವಂಥವ್ರು, ಸೆಕೆಂಡ್ ಫ್ಲೋರ್ನಲ್ಲಿ ಇರುವಂಥವ್ರು ತಮ್ಮ ಮನೆಯಲ್ಲೇ ಉಳಿದಿದ್ದಾರೆ. ಅವ್ರಿಗೆ ಕರೆಂಟ್ ಇಲ್ಲ, ಊಟ ತಿಂಡಿ ಸಿಗ್ತಾ ಇಲ್ಲ, ಜೊತೆಗೆ ಕನಿಷ್ಠ ಕುಡಿಯೋದಕ್ಕೆ ನೀರು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಬಹುತೇಕ ಎಲ್ಲರೂ ಕೂಡ ಮನೆಗಳಲ್ಲೆಲ್ಲವೂ ಕೂಡ ಜಲಾವೃತ ಆಗಿರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಮನೆಯ ಒಳಭಾಗದಲ್ಲಿ ಉಳ್ಕೊಳ್ಳೋದ್ರ ಮುಖಾಂತರವಾಗಿ ಏನು ಮಾಡೋದು ಅನ್ನುವಂತಹ ದಿಕ್ಕು ತೋಚದೇ ಇರುವಂಥ ಪರಿಸ್ಥಿತಿಗೆ ಈ ಭಾಗದ ಜನ ಬಂದಿದ್ದಾರೆ. ಅರವಿಂದ್, ನಾವು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಈ ಏರಿಯಾಗೆ ಬರ್ತೀವಿ, ಈ ಏರಿಯಾದ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹೇಗಿದೆ ಅನ್ನುವಂಥದ್ದು, ನೀರಿನ ಆಳವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕ್ಷಣಕ್ಕೂ ಭಯ ಆಗುತ್ತೆ. ಯಾವಾಗ ಯಾವ ಫ್ಲೋರ್ಗೆ ನೀರು ನುಗ್ಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿನ ಸ್ಥಳೀಯ ನಿವಾಸಿ ಮನೆಯಲ್ಲೇ ಇದ್ದಾರೆ, ಅವರು ಕೂಡ ಅದನ್ನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಏನೂ ಕೂಡ ನಮಗೆ ಸಿಕ್ಕಿಲ್ಲ ಅಂತೇಳಿ ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸರ್, ತಿಂಡಿ ಇವು ಏನಾದರೂ ಬಂದಿದೆಯಾ, ಹೇಗೆ ನೀರಾದ್ರೂ ಸಿಗ್ತಾ ಇದೆಯಾ? ಅಟ್ಲೀಸ್ಟ್ ಕುಡಿಯೋಕೆ ನೀರು? ನಿನ್ನೆ ರಾತ್ರಿ ಬಂದಿತ್ತು, 2 ಗಂಟೆ ಬಂದು ಇವತ್ತುವರೆಗೆ ಬಂದಿಲ್ಲ. ಓಕೆ, ಇದು ಈ ಭಾಗದ ನಿವಾಸಿಗಳ ಗೋಳು ಗಮನಿಸಬಹುದು. ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅನೇಕ ನಿವಾಸಿಗಳು ಫಸ್ಟ್ ಫ್ಲೋರ್ ನಲ್ಲಿ ನಿಂತ್ಕೊಂಡು ನೋಡುವಂಥದ್ದು, ಅನೇಕರು ಮನೆಯಿಂದ ಆಚೆ ಬರೋದಕ್ಕೆ ಆಗದೆ ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ಅವರು ಮಾತ್ರ ಅಲ್ಲ, ಮೂಕ ಪ್ರಾಣಿಗಳು ಕೂಡ ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಇನ್ನೂ ಯಾರು ಬಂದಿಲ್ಲ. ಒಂದು JCB ಅನ್ನ ತೋರಿಸೋದ್ರ ಮುಖಾಂತರವಾಗಿ ಒಂದು ಚಿಕ್ಕ ಡ್ರೈನೇಜ್ ಅನ್ನ ಓಪನ್ ಮಾಡಿ ನೀರನ್ನ ಅಲ್ಲಿಂದ ಆಚೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇರುವಂತದ್ದು ಬಹಳ ದೊಡ್ಡ ಪ್ರಮಾಣದ ನೀರು, ಆಚೆ ಆಗ್ತಾ ಇರುವಂತದ್ದು ಬಹಳ ಸಣ್ಣದಾದಂತಹ ಪ್ರಮಾಣದಲ್ಲಿ ನೀರನ್ನು ಆಚೆ ಹಾಕುವಂತ ವ್ಯವಸ್ಥೆಗಳಾಗಿದೆ ಹೊರತು ನೀರನ್ನು ಆಚೆ ಹಾಕೋಕೆ ಆಗ್ತಾ ಇಲ್ಲ. ಕಾರಣ, ನೀರನ್ನು ಯಾಕೆ ಆಚೆ ಹಾಕೋಕೆ ಆಗ್ತಾ ಇಲ್ಲ ಅಂದ್ರೆ, ಬರ್ತಾ ಇರುವಂತ ಪ್ರಮಾಣವನ್ನು ನೀವು ಗಮನಿಸ್ತಾ ಇರಬಹುದು. ನೀರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಭಾಗಕ್ಕೆ ಹರಿದು ಬರ್ತಾ ಇದೆ ಅಂತೇಳಿ. ಈ ನೀರನ್ನು ಆಚೆ ಹಾಕೋದಿಕ್ಕೂ ಕೂಡ ಯಾವುದೇ ವ್ಯವಸ್ಥೆಗಳು ಇಲ್ಲ. ಸೊ ಈ ಕಾರಣಕ್ಕಾಗಿ ಈ ಪ್ರದೇಶ ಪ್ರತಿ ಬಾರಿಯೂ ಮಳೆ ಬಂದಾಗ ಇಂತಹ ಕೆಟ್ಟ ಪರಿಸ್ಥಿತಿಗೆ ಸಿಲುಕುವಂಥದ್ದು. ಸೊ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಳೆದ 5-6 ವರ್ಷಗಳಿಂದಲೂ ಮಾಡೋದಿಕ್ಕೆ ಆಗ್ತಾನೆ ಇಲ್ಲ. ಪ್ರತಿ ಮಳೆ ಬಂದಾಗಲೂ ಕೂಡ ಒಂದಷ್ಟು ಬರ್ತಾರೆ, ಒಂದಷ್ಟು ಪರಿಹಾರಗಳನ್ನು ಕೊಡುವಂಥ ಆಶ್ವಾಸನೆಗಳನ್ನು ಕೊಟ್ಟು ಇದನ್ನು ಸರಿ ಮಾಡ್ತೇವೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟು ಹೋಗ್ತಾ ಇದ್ರೆ ಹೊರತು ಇಲ್ಲಿ ತನಕ ಅದನ್ನು ಸರಿ ಮಾಡುವಂಥ ಕೆಲಸವನ್ನೇ ಮಾಡಿಲ್ಲ. ಇಂದಿನ BJP ಸರ್ಕಾರದಲ್ಲೂ ಕೂಡ CM ಇಲ್ಲಿಗೆ ಬಂದಿರ್ತಾರೆ. ಅದಾದ ಬಳಿಕ ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೂ ಕೂಡ DCM ಈ ಪ್ರದೇಶಕ್ಕೆ ಮಳೆ ಬಂದಾಗ 2 ಸಾರಿ ಬಂದಿದ್ದಾರೆ. ಆದರೂ ಕೂಡ ಇದನ್ನು ಸರಿಪಡಿಸುವಂಥ ಕೆಲಸಗಳಾಗಿಲ್ಲ. ಇದು ಏನಾಗ್ತಾ ಇದೆ, ಯಾಕಾಗಿದೆ ಅನ್ನುವಂಥದ್ದನ್ನ ಎಷ್ಟು ಬೇಗ ಇದನ್ನು ಸರಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಯೋಜನೆಯನ್ನು ಮಾಡ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ಭಾಗದ ಪರಿಸ್ಥಿತಿ ಇಷ್ಟು ಶೋಚನೀಯವಾಗಿದೆ. ಮನೆ ಮಟ್ಟಗಳನ್ನು ಕಳೆದುಕೊಂಡು ಜನ ಸರ್ಕಾರ ಕೊಟ್ಟಿರುವಂಥ ಯಾವುದೋ ಒಂದು ಸಮುದಾಯ ಭವನನೋ ಅಥವಾ ಅವ್ರು ತೋರಿಸಿರುವಂಥ ಯಾವುದೋ ಒಂದು ಪ್ರದೇಶದಲ್ಲಿ ಉಳಿದುಕೊಂಡು ಊಟ ತಿಂಡಿಗೂ ಪರದಾಡುವಂಥ ಪರಿಸ್ಥಿತಿ ಈ ಭಾಗದ ನಿವಾಸಿಗಳಿಗೆ ಎದುರಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಪದೇ ಯಾಕೆ ಇದನ್ನು ಶಾಪಗ್ರಸ್ತ ಬಡಾವಣೆ ಅಂತ ಕರಿತೀನಿ ಅಂತಂದರೆ, ಇಲ್ಲಿ ನೀರನ್ನು ಹೊರಹಾಕುವುದಕ್ಕಿಂತ ನೀರು ಒಳಬರೋದಕ್ಕೆ ಸುಲಭವಾದ ಜಾಗ ಇದೆ. ನಿಮಗೆ 5 HP ಮೋಟಾರ್ ಪಂಪ್ ಸೆಟ್ ಇಟ್ಟರೂ ಕೂಡ ನನ್ನ ಪ್ರಕಾರ ಒಂದು ಇಡೀ ದಿನ ತೆಗೆದರೂ ನೀರು ಹೋಗಲ್ಲ.